ವೇದಿಕೆ ಮೇಲಿರುವ ನಮ್ಮ ನೆಚ್ಚಿನ ಈ ವರ್ಷದ ಝೋನ್ 2ರ ಅಸಿಸ್ಟೆಂಟ್ ಗವರ್ನರ್ ಜೋಸೆಫ್ ಮೆಟಿನ್ ಅವರವರೇ, ರೋಟರಿ ಪಕ್ಕದ ಬಹಳಷ್ಟು ಕನಸುಗಳನ್ನು ಹೊಂದಿರುವಂತಹ ನಮ್ಮ ಒಂದು ವರ್ಷ ಕಾರ್ಯದರ್ಶಿಯಾಗಿ ಅನುಭವವಿರುವಂತಹ ನಮ್ಮ ಪಾಂಡುರಂಗ ನಾಗವಂಕರವರೇ, ಅಧ್ಯಕ್ಷರಾಗಿದ್ದು ಬಹಳಷ್ಟು ಅನುಭವ ಪಡೆದು ಈ ವರ್ಷ ರೋಟರಿ ಪಕ್ಕಳದ ಎಲ್ಲ ಕಾರ್ಯಕ್ರಮಗಳನ್ನು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಆಶೆ ಹೊತ್ತಂತಹ ನಮ್ಮ ಡಾಕ್ಟರ್ ಪ್ರಭಾಕರ್ ರಂಜಾಳರವರು, ಮುಂದಿನ ಸಾಲಿನ 2011-12ರ ಅಧ್ಯಕ್ಷರಾಗಿ ನಿಯೋಜಿತರಾಗಿರುವ ನಮ್ಮ ಡಾಕ್ಟರ್ ಗಣೇಶರವರೇ, ಕಳೆದ ವರ್ಷ ಬಹಳಷ್ಟು ಪಕ್ಕಳ ರೋಟರಿಯನ್ನು ಇಡೀ ದೇಶದ ಈಗ ತಾನೇ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಹೇಳಿದ ಹಾಗೆ ಪಕ್ಕಳದ ಹೆಸರನ್ನು ಇಡೀ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಉತ್ತುಂಗ ಶಿಖರಕ್ಕೆ ಏರಿಸಲು ನಮ್ಮ ಅಧ್ಯಕ್ಷ ದಿನೇಶ್ ಹೆಗಡೆ ಅವರಿಗೆ ಸಾರಥಿಯಾಗಿ ಇದ್ದಂತಹ ಶ್ರೀರಾಮ್ ಶೆಟ್ಟಿ ಅವರೇ, ನಮ್ಮ ಈ ವರ್ಷದ ಡಿಸ್ಟ್ರಿಕ್ಟ್ ಎಡಿಟರ್ ಆಗಿರುವಂತಹ ನಮ್ಮ ಕಡೆಗೆ ಹೋಗೊಟ್ಟು ಬಂದಿರುವಂತಹ ರಾಜಾರಾಮ್ ಭಟ್ರವರೇ, ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಿಕ್ಕೆ ಇದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿರುವಂತಹ ನಮ್ಮ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕರವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ರೋಟರಿ ಮಿತ್ರರೇ, ಅನಂತರಾಮ್ ಭಟ್ರೆ, ಎಲ್ಲ ರೋಟರಿ ಆ್ಯನ್ಸ್ ಇಂಟ್ರಾಕ್ಟ್ ಮಕ್ಕಳೇ, ಹಾಗೂ ಆಹ್ವಾನಿತ ಮಹಿಳೆಯರೇ, ಬಂಧುಗಳೇ, ಆಟಿನ ಒಂದೇ ದಿನ ನಮ್ಮ ಅನಂತರಾಮ್ ಭಟ್ರು ಯಾವಾಗಲೂ ನಮ್ಮ ಹೇಳಿದ್ರು, ಶಂಕರಪುರದ ರೋಟರಿಯವರು ಬಹಳಷ್ಟು ವರ್ಷಗಳಿಂದ ಈ ಒಂದು ದಿನವನ್ನು ಆಚರಿಸ್ತಾ ಬರ್ತಾ ಇದ್ರು. ನಮ್ಮ ಸಭೆಗೆ ಯಾವಾಗಲೂ ಬರುವವರು ಆ ರೀತಿ ಅವರು ಹೇಳುವಾಗ ನಾವೇನು ಮಾಡಬಾರ್ದು, ಹೊಸದಾಗಿ ಇಷ್ಟು ವರ್ಷ ನಾವು ಆಟದ ದಿನ ಅಂತ ಮಾಡಲಿಲ್ಲ. ಈ ವರ್ಷ ಅವರು ಹೇಳಿದಾಗ ಬಹಳಷ್ಟು ನಮ್ಮಲ್ಲಿ ಉಮೇದಿರುವಂತಹ ಸದಸ್ಯರಿದ್ದಾರೆ. ಕಳೆದ ವರ್ಷ 34 ಸದಸ್ಯರಿದ್ದದ್ದು ಈ ವರ್ಷ, ಕಳೆದ ವರ್ಷದಲ್ಲಿ ನಾವು 53ಕ್ಕೆ ನಮ್ಮ ಒಂದು ಮೆಂಬರ್ಶಿಪ್ ಅನ್ನು ಏರಿಸಿದಂತಹ ಒಂದು ಹೆಮ್ಮೆ ನಮಗಿದೆ. ಆ ನಿಟ್ಟಿನಲ್ಲಿ ಉತ್ಸಾಹಿ ಮೆಂಬರ್ ಅವರ ಒಂದು ಆಶೆಯಂತೆ ಈ ವರ್ಷ ನಾವು ಪ್ರಥಮ ನಮ್ಮ ಈ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಟದೊಂದಿ ದಿನ ಅಂತ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದು ಬಹಳಷ್ಟು ಈ ಒಂದು ಆಟಿಯ ಆಷಾಢ ಮಾಸದಲ್ಲಿ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿದ್ದವರಿಗೆ ಎಲ್ಲ ಇದೆಲ್ಲ ಒಂದು ವಿಶೇಷ ಅಲ್ಲ. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿದ್ದವರಿಗೆ ಎಲ್ಲವೂ ಗೊತ್ತಿದೆ. ಆಟಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಇದ್ರ ಕೆಲಸ ಟೈಮಲ್ಲಿ ಬಹಳಷ್ಟು ಕಡಿಮೆ, ಯಾವ ಕೆಲಸ ಇರುವುದಿಲ್ಲ. ಸಾಗುಳೆಲ್ಲ ಆಗಿ ಬಿಡುವಿರುವಂತಹ ಸಮಯ, ಮತ್ತೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆ ಜೋರು ಮಳೆಯಲ್ಲಿ ಆಷಾಢ ಮಾಸ ಇದು ಪುಷ್ಯ ನಕ್ಷತ್ರ ಪುನರ್ವಸಿದ್ರಲ್ಲಿ ಹೊರಗೆ ಹೋಗಿ ಸಾಧ್ಯ ಇಲ್ಲ. ಅಂತ ಮಳೆಯಲ್ಲಿ ಏನ್ ಮಾಡೋದು, ಸಮಯದ ಮತ್ತೆ ಯಾವುದಷ್ಟೇ ಅಲ್ಲಿ ಬಹಳ ಲಿಮಿಟೆಡ್, ಫುಡ್ಡು ಸಹ ಯಾವುದು ಅಷ್ಟು ಬಹಳ ಕಷ್ಟದಲ್ಲಿರುವಂತಹ ಹಳ್ಳಿಯ ಜೀವನ ಎಲ್ಲರಿಗೂ ಗೊತ್ತಿದೆ. ಆಗ ಇರುವಂತಹ ಸೊಪ್ಪು ತರಕಾರಿಗಳನ್ನು ಇದು ಮಾಡಿ ಪತ್ರೊಡೆ ನಿಮ್ಮ ಭೋಜನ ಹೇಳ್ತಾರೆ, ಎಲ್ಲ ಇದರ ಚಟ್ನಿ ಬಜ್ಜಿ ಇದೆಲ್ಲ ಮಾಡಿ ಈ ಸಮಯವನ್ನು ಕಳೆಯುವಂತಹ ಒಂದು ಹಳ್ಳಿ ಜನರಿಗೆ ಗೊತ್ತಿದೆ. ಅವರು ಎಷ್ಟು ಅನುಭವಿಯಾಗಿರ್ತಾರೆ, ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇಡೀ ಒಂದು ನಮ್ಮ ಕಾರ್ತಿಕ ಮಾಸದಲ್ಲಿ ಸಾಗುವಳಿ ಎಲ್ಲ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಒಬ್ಬರ ಮನೆಯಲ್ಲಿ ಅವ್ರು ಹೋಗಿ ನಾಟಿ ಮಾಡೋದು, ಯಾವುದಕ್ಕೂ ಅಲ್ಲಿಯ ಒಂದು ಅನನ್ಯತೆ ಹಳ್ಳಿಯ ಬೇರೆ ಪೇಟೆಯಲ್ಲೆಲ್ಲ ಬರ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈಗೀಗ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಹಳ್ಳಿಯಿಂದ ಪೇಟೆಗೆ ಬರ್ತಾ ಇದ್ದಾರೆ. ಆದ್ರೆ ಮಳೆ, ಈ ಗುರುಗುಂಟಿ ಬರುವಂತಹ ಈ ಮಳೆಯ ಸಮಯದಲ್ಲಿ ಚೆನ್ನ ಮಳೆ ಆಟ ಬಹಳ ಇಂಟ್ರೆಸ್ಟಿಂಗ್ ಇದೆ. ಆಟ ಆಡಿದ್ರೆ ಇಡೀ ದಿವಸ ಅದರಲ್ಲಿ ಆಟನೇ ಇರಬೇಕು ಅಂತ ಆಗ್ತದೆ. ಅಲ್ಲದೆ ಇನ್ನಿತರ ಹಲವಾರು ಆಟಗಳು, ಈ ಗುಡಿಗಳು ಕಟ್ಟುವಂತಹದ್ದು, ಅದೆಲ್ಲ ಬಹಳ ಒಂದು ಮಕ್ಕಳ
ಮತ್ತು ನೋಡಿ ನೋಡುದು ಯಾರು ಹ್ಯಾಕ್ ಮಾಡ್ತಾರಪ್ಪ ಹ್ಯಾಕ್ ಮಾಡ್ತಾರ ಅದೆಲ್ಲ ಭಾಳ ಮತ್ತೆ ಕಣಜ ಇದೆಲ್ಲ. ಆಮೇಲೆ ಹಲವಾರು ನಮೂನೆಯ ಈ ಹಲಸಿನ ಹಣ್ಣನ್ನು ನೀರಲ್ಲಿ ಹಾಕಿ ಅದರ ಕೆಲವು ಹಲವಾರು ಪದಾರ್ಥಗಳು ಮಾಡುವಂಥದ್ದು. ಈ ಹಲಸಿನ ಬೀಜದ ಅದನ್ನು ಬೇಯಿಸಿಟ್ಟು ಒಣಗಿಸಿ ಸಾಂತಾಣಿ ಹೇಳ್ತಾರೆ. ಅದನ್ನು ಈ ಆಷಾಢ ಮಾಸದ ಸಮಯ ಟೈಮ್ ಪಾಸ್ ಈ ಕಟ್ಲೆಯಿಂದ ಹೇಗೆ ತಿಂದು ಸಮಯ ಇದು ಮಾಡ್ತೇವೆ ಅದೇ ರೀತಿ ಸಾಂತಾಣಿ ಒಂದು ಬಾಯಿಗೆ ಹಾಕೊಂಡ್ರೆ ಅದು ಗಂಟೆ ನಾವು ಅದನ್ನು ತೆಗಿತಾರೆ. ಅದು ಅಷ್ಟು ರುಚಿಯಾಗಿ ಇಂಥದ್ದೆಲ್ಲ ಒಂದು ಹಳ್ಳಿಯ ಜೀವನದಲ್ಲಿ ಜನರು ಎಂಜಾಯ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದೊಂದು ಆಟಿಯ ಒಂದು ದಿವಸ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಮ್ಮ ಬೀಸರಾಯರು ಇದರ ಬಗ್ಗೆ ಬಹಳಷ್ಟು ಇವತ್ತು ಒಳ್ಳೆಯ ಒಂದು ವಿಷಯಗಳನ್ನು ಅವರು ಹೇಳಲಿಕ್ಕಿದ್ದಾರೆ. ಎಲ್ಲ ಒಂದು ರಂಗದಲ್ಲಿ ಅವರು ಪರಿಣಿತರಾದಂತಹ ಬೀಸರಾಯರು ಈಗ ಬರ್ಬೋದು. ಈಗ 4 ಗಂಟೆ ಬಂದು ಹೇಳಿದಾಗ ಬೆಳವರು ದಾಟಿದ್ದಾರೆ ಅಂತ ಹೇಳಿದರು. ಅಲ್ಲದೆ ಒಂದು ಜಾನಪದ ಒಂದು ಇವತ್ತು ಒಂದು ನಮ್ಮ ಮಹಿಳಾ ಸದಸ್ಯರಿಂದ ಜಾನಪದ ಒಂದು ನೃತ್ಯ ಇದೆ. 4-8 ದಿವಸದಿಂದ ಅವರು ಪ್ರಾಕ್ಟೀಸ್ ಮಾಡಿ ಒಂದು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಒಳ್ಳೆಯ ಒಂದು ಅರ್ಥಪೂರ್ಣವಾಗಿ ಇವತ್ತು ಆಗಲಿ. ನಮ್ಮ ಮುಂದಿನ ಈ ವರ್ಷದ ಅಧ್ಯಕ್ಷ ಕಾರ್ಯದರ್ಶಿಯವರು ಈ ಪ್ರಥಮ ಒಂದು ಸಭೆಯ ಒಂದು ಕಾರ್ಯಕ್ರಮದ ಒಂದು ಇದು ಯಶಸ್ಸಿನಲ್ಲಿ ಮುಂದಿನ ಇಡೀ ವರ್ಷ ಅವರ ಕಾರ್ಯಕ್ರಮಗಳು ಉತ್ತಮವಾಗಿ ನಡೆಯಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಶುಭವನ್ನು ಹಾರುತ್ತಾ ಅವಕಾಶ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.